ಯಾರು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದಾರೆ 3 ವರ್ಷದಲ್ಲಿ ಅಂದ್ರೆ 60ನೇ ಕಂತಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಕೆಲವು ಜನ ತೀರ್ಕೊಂಡು ಹೋಗಿದ್ದಾರೆ. ಅವಾಗ ಮನೆ ಯಜಮಾನಿ ಆಗಿ ಒಂದು ರೇಷನ್ ಕಾರ್ಡ್ ನಲ್ಲಿ ಒಂದು ತಿದ್ದುಪಡಿ ಮಾಡ್ಕೊಂಡ್ ಬಿಟ್ರೆ ಅವರ ಹೆಸರಿನಿಂದ ಮತ್ತೆ ಆಸ್ ಇಟ್ ಈಸ್ ಗೃಹಲಕ್ಷ್ಮಿ ಶುರು ಆಗುತ್ತೆ. APL ಹೋಲ್ಡರು, BPL, ಅಂತ್ಯೋದಯ ಎಲ್ಲರಿಗೂ ಕೂಡ ನಾವು ಕೊಡ್ತೀವಿ. ಒಂದು ಕಂಡೀಷನ್ ಏನ್ ಹಾಕಿದೀವಿ ಅಂತಂದ್ರೆ GST ಪೇಯಿ ಆಗಿರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇಯಿ ಆಗಿರಬಾರ್ದು. ಈ ಎರಡನ್ನ ಬಿಟ್ರೆ ನಾನು ಹೇಳ್ದ ಹಾಗೆ BPL ಇರ್ಬೋದು, APL ಇರ್ಬೋದು, ಅಂತ್ಯೋದಯ ಇರ್ಬೋದು, ಈ ಎಲ್ಲ ಮಹಿಳೆಯರ ಮನೆಯ ಯಜಮಾನಿಗಳಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸಹಾಯವನ್ನ ನಾವು ಮಾಡ್ತಾ ಇದ್ದೀವಿ. ಮುಂಚೆಯಿಂದನೂ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಶುರು ಮಾಡಿದಾಗ್ಲಿಂದನೂ ಕೂಡ ನಾನು ಪ್ರತಿದಿನ ಹೇಳ್ತೀನಿ, ಇವತ್ತು ಕೂಡ ಯಾರಾದ್ರೂ ಮನೆಯ ಯಜಮಾನಿ ಇವತ್ತು ಕೂಡ ನಮ್ಮ ಗೃಹಲಕ್ಷ್ಮಿಯ ಫಲಾನುಭವಿ ಆಗಬೇಕು ಅಂತಂದ್ರೆ ಇವತ್ತು ಕೂಡ ನಮ್ಮಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಾವಿದಕ್ಕೆ ಈ ಯೋಜನೆ ಶುರುವಾದಾಗಿಂದ ನಾವಿದಕ್ಕೆ ಕಟ್ ಆಫ್ ಡೇಟ್ ಕೊಟ್ಟಿಲ್ಲ. ಇವತ್ತು ಕೂಡ ನಿರಂತರವಾಗಿ ನಿತ್ಯ ಅವರು ತಮ್ಮನ್ನ ತಾವು ಫಲಾನುಭವಿಗಳಾಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಯಾರು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದಾರೆ 3 ವರ್ಷದಲ್ಲಿ ಅಂದ್ರೆ 60ನೇ ಕಂತಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಕೆಲವು ಜನ ತೀರ್ಕೊಂಡು ಹೋಗಿದ್ದಾರೆ. ಸೊ ಆ ತೀರ್ಕೊಂಡು ಹೋದಂತ ಮನೆಯವರು ಈ ರೀತಿ ಪ್ರಕರಣಗಳು ಸುಮಾರು 70 ಕೋಟಿ ರೂಪಾಯಿ ಅಷ್ಟು ನಮ್ಮ ಗೃಹಲಕ್ಷ್ಮಿಯ ಹಣ ಏನು ಫಲಾನುಭವಿಗಳು ತೀರ್ಕೊಂಡು ಹೋದ್ಮೇಲೂ ಕೂಡ 70 ಕೋಟಿ ರೂಪಾಯಿ ಹಣ ನಾವು ವ್ಯಯ ಮಾಡಿದೀವಿ, ಸರ್ಕಾರದ ಹಣ. ಅದ್ರ ಮೇಲೆ ಎನ್ಕ್ವೈರಿನೂ ಶುರು ಆಯ್ತು. CS ಅವ್ರು ಕಂಡಕ್ಟ್ ಮಾಡಿದ್ರೆ ಎನ್ಕ್ವೈರಿ, ನಾವು ಮತ್ತೆ ಬ್ಯಾಂಕರ್ಸ್ಗಳನ್ನ ಎಲ್ಲ ಒಳಗೊಂಡು ಅದನ್ನ ಸರ್ಕಾರಕ್ಕೆ ಮತ್ತೆ ಅದನ್ನ ವಾಪಸ್ ಕೊಡಿ ಅಥವಾ ಅದಕ್ಕೆ ಏನಾದ್ರೂ ಒಂದು ಬೌಂಡ್ರಿ ಲೈನ್ ಹಾಕ್ಲಿಕ್ಕೆ ನಾವು ಈಗಾಗಲೇ ಸನ್ನದ್ಧ ಆಗಿದ್ದೇವೆ. ಆದ್ರೆ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ, ಇಂಥ ಪ್ರಕರಣಗಳಿದ್ದಾಗ ಸುಮ್ನೆ ಅವ್ರದೇ ಹೆಸರಿನಿಂದ ಹಣ ವಿಡ್ರಾ ಮಾಡೋದ್ ಬಿಟ್ಟು ಯಾರು ತೀರ್ಕೊಂಡಿದ್ದಾರೆ ಅವರ ಸೊಸೆ ಆಗಿರ್ಬೋದು, ಅವರ ಮಗಳಾಗಿರ್ಬೋದು, ಅವಳವಾಗ ಮನೆ ಯಜಮಾನಿ ಆಗಿ ಒಂದು ರೇಷನ್ ಕಾರ್ಡ್ ನಲ್ಲಿ ಒಂದು ತಿದ್ದುಪಡಿ ಮಾಡ್ಕೊಂಡ್ ಬಿಟ್ರೆ ಅವರ ಹೆಸರಿನಿಂದ ಮತ್ತೆ ಆಸ್ ಇಟ್ ಈಸ್ ಗೃಹಲಕ್ಷ್ಮಿ ಶುರು ಆಗುತ್ತೆ. APL ಹೋಲ್ಡರು, BPL, ಅಂತ್ಯೋದಯ ಎಲ್ಲರಿಗೂ ಕೂಡ ನಾವು ಕೊಡ್ತೀವಿ. ಒಂದು ಕಂಡೀಷನ್ ಏನ್ ಹಾಕಿದೀವಿ ಅಂತಂದ್ರೆ GST ಪೇಯಿ ಆಗಿರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇಯಿ ಆಗಿರಬಾರ್ದು. ಈ ಎರಡನ್ನ ಬಿಟ್ರೆ ನಾನು ಹೇಳ್ದ ಹಾಗೆ BPL ಇರ್ಬೋದು, APL ಇರ್ಬೋದು, ಅಂತ್ಯೋದಯ ಇರ್ಬೋದು, ಈ ಎಲ್ಲ ಮಹಿಳೆಯರ ಮನೆಯ ಯಜಮಾನಿಗಳಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸಹಾಯವನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಕೂಡ ಯಾರಾದ್ರೂ ಮನೆಯ ಯಜಮಾನಿ ಇವತ್ತು ಕೂಡ ನಮ್ಮ ಗೃಹಲಕ್ಷ್ಮಿಯ ಫಲಾನುಭವಿ ಆಗಬೇಕು ಅಂತಂದ್ರೆ ಇವತ್ತು ಕೂಡ ನಮ್ಮಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಾವಿದಕ್ಕೆ ಈ ಯೋಜನೆ ಶುರುವಾದಾಗಿಂದ ನಾವಿದಕ್ಕೆ ಕಟ್ ಆಫ್ ಡೇಟ್ ಕೊಟ್ಟಿಲ್ಲ. ಇವತ್ತು ಕೂಡ ನಿರಂತರವಾಗಿ ನಿತ್ಯ ಅವರು ತಮ್ಮನ್ನ ತಾವು ಫಲಾನುಭವಿಗಳಾಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಯಾರು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದಾರೆ 3 ವರ್ಷದಲ್ಲಿ ಅಂದ್ರೆ 60ನೇ ಕಂತಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಕೆಲವು ಜನ ತೀರ್ಕೊಂಡು ಹೋಗಿದ್ದಾರೆ. ಸೊ ಆ ತೀರ್ಕೊಂಡು ಹೋದಂತ ಮನೆಯವರು ಅವರ ಹೆಸರಿನಿಂದ ಕಂಟಿನ್ಯೂ ಹಣನ ತೆಗೆದುಕೊಂಡಿದ್ದಾರೆ. ಈ ರೀತಿ ಪ್ರಕರಣಗಳು ಸುಮಾರು 70 ಕೋಟಿ ರೂಪಾಯಿ ಅಷ್ಟು ನಮ್ಮ ಗೃಹಲಕ್ಷ್ಮಿಯ ಹಣ ಏನು ಫಲಾನುಭವಿಗಳು ತೀರ್ಕೊಂಡು ಹೋದ್ಮೇಲೂ ಕೂಡ 70 ಕೋಟಿ ರೂಪಾಯಿ ಹಣ ನಾವು ವ್ಯಯ ಮಾಡಿದೀವಿ, ಸರ್ಕಾರದ ಹಣ. ಅದ್ರ ಮೇಲೆ ಎನ್ಕ್ವೈರಿನೂ ಶುರು ಆಯ್ತು. CS ಅವ್ರು ಕಂಡಕ್ಟ್ ಮಾಡಿದ್ರೆ ಎನ್ಕ್ವೈರಿ, ನಾವು ಮತ್ತೆ ಬ್ಯಾಂಕರ್ಸ್ಗಳನ್ನ ಎಲ್ಲ ಒಳಗೊಂಡು ಅದನ್ನ ಸರ್ಕಾರಕ್ಕೆ ಮತ್ತೆ ಅದನ್ನ ವಾಪಸ್ ಕೊಡಿ ಅಥವಾ ಅದಕ್ಕೆ ಏನಾದ್ರೂ ಒಂದು ಬೌಂಡ್ರಿ ಲೈನ್ ಹಾಕ್ಲಿಕ್ಕೆ ನಾವು ಈಗಾಗಲೇ ಸನ್ನದ್ಧ ಆಗಿದ್ದೇವೆ. ಆದ್ರೆ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ, ಇಂಥ ಪ್ರಕರಣಗಳಿದ್ದಾಗ ಸುಮ್ನೆ ಅವ್ರದೇ ಹೆಸರಿನಿಂದ ಹಣ ವಿಡ್ರಾ ಮಾಡೋದ್ ಬಿಟ್ಟು ಯಾರು ತೀರ್ಕೊಂಡಿದ್ದಾರೆ ಅವರ ಸೊಸೆ ಆಗಿರ್ಬೋದು, ಅವರ ಮಗಳಾಗಿರ್ಬೋದು, ಅವಳವಾಗ ಮನೆ ಯಜಮಾನಿ ಆಗಿ ಒಂದು ರೇಷನ್ ಕಾರ್ಡ್ ನಲ್ಲಿ ಒಂದು ತಿದ್ದುಪಡಿ ಮಾಡ್ಕೊಂಡ್ ಬಿಟ್ರೆ ಅವರ ಹೆಸರಿನಿಂದ ಮತ್ತೆ ಆಸ್ ಇಟ್ ಈಸ್ ಗೃಹಲಕ್ಷ್ಮಿ ಶುರು ಆಗುತ್ತೆ. Into my small bed, you started out to face it. My heart went off like crazy.